ಗುರು ತೆಂಗಿನ ಮರದಿಂದ ಇಳಿಸಿರೋ ಪ್ಯೂರ್ ನೀರ್ ಆಗ್ರು. ನಿನ್ನೆ 11:30 12 ಗಂಟೆಗೆ ನಾವು ಬೆಂಗಳೂರು ಬಿಟ್ಟಿದ್ದು. ಜಟಕ ಕುದುರೆ ಹತ್ತಿ ಪೇಟೆಗೆ ಹೋಗುಮ್ಮ ಸರ್ಬತ್ ಕುಡ್ದಂಗ ಐತೆ. ಜನ್ನಿ ಬಿಂದಿಗೆ ಹಿಡ್ಕೊಂಡು ತಲೆ ಸುಡೋ ಡಿಪಾರ್ಟ್ಮೆಂಟ್ ಈರ್ಗೆ ತಂದು ಇಷ್ಟು ಬೆಳಗ್ಗೆನೆ ಬೆಂಗಳೂರಿಗೆ ಹೋಗಕ್ ಇಷ್ಟು ಜನ ಕಾಯ್ತಾ ಇರ್ತಾರೆ ನೋಡ್ರಿ. ಎತ್ಕೊಂಡ್ ಮರಿ ಬಂತು ಕಪ್ಪ. ನಡಿ 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 ಹಿಡ್ಕೊಂಡ್ ನಡಿಯ ರಾತ್ರಿ 3 ಗಂಟೆಲಿ ಮರಿ ಹಿಡ್ಕೊಂಡು ಏನೇನು ಬಾಲ್ಗಳು ಬಾಳ್ತಾ ಇರೋದು ನೋಡ್ರಿ. ಮಟನ್ಸ್ ಮೇಲೆ ಬತ್ತೈತೆ ಜಾಸ್ತಿ. ಹೆಂಗೈತೆ ಮಾವಿನ ತೋಪು. ನಾವು ಇವಾಗ ಈ ಬಸ್ಸಲ್ಲಿ ಶ್ರೀ ಕಬ್ಬಾಳಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ ಕಂಡ್ರಣ. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಎಲ್ಲಾರು ಕಬ್ಬಾಳಮ್ಮ ಶ್ರೀ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡ್ರಿ ಇಷ್ಟು ದೊಡ್ಡ ಬಸ್ ಬಂದೈತೆ. ನಮ್ ದಾಸಪ್ಪ ಪೂಜೆ ಮಾಡ್ತಾವನೆ. ನಮ್ದೊಂದು ಮೈಕ್ ಬೇರೆ ಎಲ್ಲೈತೆ ಅಂದ್ಬಿಟ್ಟು ಅದೇ ಒಂದು ಟೆನ್ಷನ್ ಆಗಿರೋದು ನಮ್ಗೆ. ಇವಾಗ ನೋಡೋಣ ಸದ್ಯಕ್ಕ ಬಸ್ಗೆ ಪೂಜೆ ಮಾಡಿಬಿಡೋಣ. ಮಾಡು ಫಸ್ಟ್ ವಿಡಿಯೋನ. ತಾಳ್ಮೆ ಇರೋರು ಪೂರ್ತಿ ನೋಡಿ, ಇಲ್ಲ ಆದ್ರೆ ಬೇಡಪ್ಪ. ಟೈಮ್ ಎಷ್ಟಾಗತ್ತೆ ಇರೋ ನಂತವನೇ ಫೋನ್ ಐತಲ್ಲ ಇನ್ನೊಂದು. ಟೈಮ್ ನೋಡ್ಕೊಳ್ಳಿ. 12 ಗಂಟೆ ಕಬ್ಬಾಳಮ್ಮಗೆ ಹೋಗ್ತಾ ಇದ್ರ ಗುರು. ರಾತ್ರಿ 12 ಗಂಟೆಗೆ ಬನ್ನಿ ನೋಡೋಣ ಹೆಂಗಿದೆ ಅಂತ. ಎಂಜಾಯ್ಮೆಂಟ್. ಎಲ್ಲಿಗೆ ಫೋನ್ ಕೊಟ್ಬಿಟ್ಟು ಹೋಗು. ನೀನ್ ನಮ್ಮನ್ನ ಬಿಟ್ಬಿಟ್ಟು ಹೋಗು. ಫೋನ್ ಕೊಟ್ಬಿಟ್ಟು ಹೋಗು. ನಾವು ಲಾಗ್ ಎಂಡ್ ಮಾಡ್ತೀವಿ ಕೊನೆಯದಾಗ. ನಮ್ ಬಸ್ ನೋಡ್ತೀರಾ ಇರಿ ಹೊರಗಡೆಯಿಂದ ನೋಡ್ಕೊಳ್ಳಿ. ಇದು ನಮ್ದು ಬಸ್. ನಮ್ದು ಬಸ್ ಅಲ್ಲ, ನಾವು ಬುಕ್ ಮಾಡಿರೋ ಬಸ್ಸು. ಹಾಕವಾಡ. ಬತ್ತೀನಿ ಹಾಕೋಣ. ಇನ್ನು ಒಳಗಡೆ ಬಂದೇ ಇಲ್ವಲ್ಲ ಪಿಕ್ಚರು. ಬರೀ ಈಚ್ ಕಡೆ ನಡೀತಾ ಇದೆ. ಓಕೆ ಹೋಗಣ್ರಾ ಶ್ರೀ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬನ್ನಿ. ಕಪ್ಪಡವ ತಾಯಿ ಜಲ್ದಿ ಬಂದ್ಬಿಡ್ಲಿ. ಅಣ್ಣ ಊಟ ಮಾಡಿದ್ರಾ? ನೀವು ಊಟ ಮಾಡ್ದೇನಪ್ಪ? ನೀವು ಊಟ ಮಾಡ್ದಪ್ಪ? ಹ್ಞೂ ಆಯ್ತು, ದೋಸೆ ತಿಂದೆ. ನೋಡ್ರಿ ಹೋಗೋಣ ಬನ್ನಿ. ಒಂದ್ಸರಿ ಬಸ್ ಹಂಗೈತೆ ನೋಡ್ಕೊ ಬಂದ್ಬಿಡ್ತೀನಿ. ಕಬ್ಬಾಳಮ್ಮ ಕಾಪಾಡ್ಬಿಡವ. ಓಹೋ ಶೆಕ್ಕತ್ತಾಗೆ ಐತೆ ಕರ. ಬರಲ್ಲ ಅಂತಲ್ಲ ಬಟ್ಟಿದೆ. ಹೊಡೆದೆ ನೋಡು ಪಂಚ. ಹೆಂಗಮ್ಮ ಹಿಂಗೆ ಚೆನ್ನಾಗೆ ಮಲ್ಕೊಂಡಿದ್ದೆ. ಸ್ಲೀಪರ್ ಕೋಚ್ ಮಾಡ್ಕೊಬಿಟ್ಟವನ ಕಡೆ ಮಚ್ಚ ಅವನು. ಬಂದ್ರೇನಪ್ಪ ಆಯ್ತಾ ಬಂದ್ರೋಡ. ನೀನೇನಾಗ್ಬಿಟ್ಟಿದೆ ಗಿಂಬಲ್ ಸಾಟು ಕಣ ಮಚ್ಚ. ಇದು ಬೈಬಾರ್ದು, ವಿಡಿಯೋ ಮಾಡ್ತಾ ಇದ್ದೆ. ಕಟ್ ಮಾಡ್ಬಿಡ್ತೀನಿ ಅದನ್ನ. ನೀ ಬೈದ್ರೂ ಕಟ್ ಮಾಡ್ಬಿಡ್ತೀನಲ್ಲ. ಕಾಚಾಕ್ ಎಲ್ಲೂಡ ಇವ್ರು ಕಾಚಾಕ್ ಎಲ್ಲಿ ಅವ್ರು ಕರಿಯ ಬರಕ್ ಕೇಳಲ್ಲ. ಟೈಮ್ ಆಯ್ತು ಇನ್ನೊಲ್ಲ. ಎಷ್ಟೊತ್ತು ನಮ್ ಕುತ್ಕೋ ಸುಮ್ನೆ. ಅದ್ ಎಷ್ಟೊತ್ಕೋದವ? ಟೈಮ್ ಎಷ್ಟಾಗೈತು ಮಚ್ಚ? ಒಂಚೂರು ತೋರ್ಸಿಲಿ. 12 ಗಂಟೆ 10 ನಿಮಿಷ. ಎಷ್ಟು ಗಂಟೆಗೆ ಹೇಳಿದ್ದು? 10 ಗಂಟೆಗೆ ಶಾರ್ಪ್ ಆಗಿ ಇಲ್ಲಿ ಇರ್ಬೇಕು ಅಂದ್ರು. ನಮ್ ಬ್ಯಾಗ್ ನ ಫಸ್ಟ್ ಎತ್ತಿ ಮಡಗ್ಬಿಡವಪ್ಪ. ಎಲ್ಲಾನು ಹೊಚ್ಚರಿ. ಹಾ ಸುಮ್ನೆ ನಾವು ಅಂದ್ರೆ ಎಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಆನೆ ಇದು? ಚಾಮರಾಜನಗರ ನಗರದಿಂದ ತಪ್ಪಿಸ್ಕೊಂಡ್ ಬಂದಿರೋ ಆನೆ. ಎಲ್ಲಾರ ಗುಡ್ಡೆಯಿಂದ ತಪ್ಪಿಸ್ಕೊಂಡ್ ಬಂದಿರೋ ಆನೆನ ಇದು? ಮಚ್ಚಿ ಏನುಡೆ ಮಚ್ಚಿ ಪಾಟಿ ಅವಲ್ ಮಚ್ಚಿ ಪೀಕರ್ಗಳು. ಹಾ ಲೇಜರ್ಗಳು ಅವು ಇಂಚರ್ ಇರೋವು. ಅಪ್ಪ ಅಮ್ಮಿಕೊಂಡ್ ನಿಮ್ದೆ ಕುತ್ಕೊಂಡ್ ಮನಿ ಕಂಡು ಹೋದ್ರೆ ಸಾಕು ಬಾ. ಆಮೇಲೆ ಇನ್ನೊಂದ್ ಚೇರ್ಗಿರ್ ಮುರ್ದಾಕ್ಬಿಟ್ಟೆ ಮಾನ್ಗೆಟ್ಬಿಟ್ಟಿದೆ. ಮಲ್ಲಿ ಬರ್ಲಾ ಹುಷಾರು, ಮನೆಗೆ ಹೋಗು ಓಕೆನಾ? ಕಬ್ಬಾಳಮ್ಮನ ದರ್ಶನ ಮಾಡ್ಕೊ ಬಂದ್ಬಿಡ್ತೀವಿ. ಬಾ ಇಲ್ಲಿ ಮತ್ತೆ ಯಾಕೆ ಆಗ್ತಾ ಇದ್ಯಾ? ಬಾ ಆಮೇಲೆ ನಾವ್ ಕೊಡ್ತೀವಿ. ಬಾ ನಂಬರ್ ಮಾತಾಡ್ದೆ. ಬಾ ಏನ್ ಮದನ್ ಪಲ್ಲಿಗೆ ಹೋಗ್ಬೇಕಾ ನೀನು? ಹಾ ಬರ್ಲಿ. ಬಾ ಬರೋ ಬನ್ನಿ ಬಾ. ತಲೆ ಕೆಡಿಸ್ಕೊಬೇಡ. ಬಾ ನಮ್ಮ ಹತ್ರ ಮಾತಾಡು, ಪಕ್ಕ ಇರ್ತದೆ. ಮಲ್ಲಿ ಹುಷಾರು. ಬರೋಣ. ಪರ್ಫೆಕ್ಟ್ ಆಗಿ ನಿಲ್ಸಿದೀನಿ. ಒಂದ್ಸರಿ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೋದು ನೀನು. ಪಕ್ಕ ಬಾಯ್ ಬಾಯ್. ಏ ಮಮ್ಮ ನೀನ್ ನಾಮ ಒಂಚೂರು ತೋರ್ತು. ಅಯ್ಯೋ ತಗೋ. ಸೂಪರ್ ಆಗದಮ್ಮ. ಸಕ್ಕತ್ತ. ಇಲ್ಲೇ ಕುತ್ಕೊಬಿಡ್ತೀಯಾ? ಹೌದು ಬಾ. ಅಲ್ಲಿ ಕ್ಲೀನರ್ ಕುತ್ಕೋಬೇಕು ಕಣ. ಯಾರು ಹೊಂಟಾಗನಾ? ಜೈ ಟಿವಿ ಹಾಕು. ಒಳ್ಳೆ ಫಿಲಮ್ ಹಾಕ್ರಿ ಇಲ್ಲಿ. ಹೆಂಗೈತೆ ನೋಡ್ರಪ್ಪ ನಮ್ ಬಸ್ಸು ಫುಲ್. ಇವಾಗ ನಮ್ ಬಾಯ್ಸ್ಗಳು ಯಾವ್ಯಾವ ತರ ಎಂಜಾಯ್ ಮಾಡ್ತಾರೆ ಏನೇನ್ ಕತೆ ನೋಡೋಣ. ಸೊ ಸಾಂಗ್ಗಳನ್ನೆಲ್ಲ ಜಾಸ್ತಿ ಹಾಕಕ್ಕಾಗಲ್ಲ, ಸ್ವಲ್ಪ ಹಾಕೋಣ ಓಕೆನಾ? ಯಾಕಂದ್ರೆ ಕಾಪಿರೈಟ್ ಪ್ರಾಬ್ಲಮ್. ಶೂರ್ಪಣಕ್ಕಿ ನಿಂಗ್ ಗೊತ್ತಾ ಆ ರಾವಣ ಹೆಂಗ್ ಸತ್ತ? ಅಡ್ವರ್ಟೈಸ್ಮೆಂಟ್ ಕಾಟ ಇಲ್ಲೂ ತಾಳಕಾಯ್ತಲ್ಲ ನಮ್ಗೆ.
ಪರ್ಮಿಷನ್ ಗ್ರಾಂಟೆಡ್. ಇಲ್ಲ ಕರೆಕ್ಟ್ ಟೈಮ್ ಬಂದಿದ್ಯಾ ಮಚ್ಚ ನೀನು. ಗೊತ್ತಾ ಗೊತ್ತು. ರಾವಣ ಹೆಂಗ್ ಸತ್ತ? ಜಿಕ್ಕ ಸೊಳ್ಳೆಗೆ ಮಾಡಲು ಇಂಪ್ರೆಸ್ ಮಿಲ್ಕಿ ಹಾಕ್ಬಿಟ್ಟ ಮೆಂಟೋ ಫ್ರೆಸ್. ನಿನ್ ಬಸ್ಸು ನಿನ್ ಸಿಸ್ಟಮ್ ನೆಕ್ಸ್ಟ್ ಲೆವೆಲ್ ಐತೆ ಅಣ್ಣ. ಚಾಲಿ ಆಗ್ಬಿಟ್ಟು ನೀರ್ ಇರ್ತದೆ ನೋಡ್ರಿ ಇಲ್ಲಿ. ಯಾವ್ದು ಊರು? ಇನ್ನು ಮೆಟ್ರೋ ಬ್ರಿಡ್ಜ್ ಐತಲ್ಲ ಮರ ಇಲ್ಲಿ. ಇನ್ನು ಬೆಂಗಳೂರೇ ದಾಟಿಲ್ವಾ ನಾವು ಹಂಗಾರೆ? ಆ ತರ ಜೋಶಲ್ಲಿ ಇರೋದು. ಅಡ್ವರ್ಟೈಸ್ಮೆಂಟ್ ಕಾಟ ಎಲ್ಲೋದ್ರು ತಳಕಾಯ್ತಾ ಇಲ್ವಲ್ಲ ಹೇಳಿ. ಹಣೆ ಬರ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ನೋಡ್ರಿ ಹೆಂಗೈತೆ ಜಾಲಿ. ಗುರು ಈ ಸುಪ್ರಿಯಾ ಬಸ್ಸು ನಿಜವಾಗ್ಲೂ ಮೈಸೂರು ಸುಪ್ರಿಯಾ ಹೋಟೆಲ್ ಬಿರಿಯಾನಿಗಿಂತ ಹೆವಿ ಕಿಕ್ ಆಗೈತೆ ಅನ್ಕೊಂಬಿಡಿ. ನಮ್ ಬಾಯ್ಸುಗಳೆಲ್ಲ ಫುಲ್ ಜಾಲಿ ಮಾಡ್ಕೊಂಡು ಇವಾಗ ಹೋಯ್ತಾವಿ. ತಗೋ ಫುಲ್ ಎಂಜಾಯ್ ಅಂತೆ. ಹೆಂಗಿದ್ ನೋಡ ಟೈಮ್ ಎಷ್ಟಾಯ್ತು? ಫುಲ್ ನಿದ್ದೆ ಬರ್ತದೆ ನಂಗ. ಆಯ್ತಾ ಇಲ್ಲ ಅಪ್ಪ ಕುಣಿವೆ ಬಾ ಒಳಗಡೆ. ನಮ್ ಕೈಯಲ್ಲಿ ನೋಡಕ್ ಆಯ್ತಾ ಇಲ್ಲ, ತಾಳಕ್ ಆಯ್ತಲ್ಲ. ಮೈಕೈ ನೋವು ಬಂದ್ಬಿಡ್ತು ಮಚ್ಚ. ಕುಣ್ದು ಅಯ್ಯೋ ಹೆಂಗೈತ್ ನೋಡ್ರಿ ಇಲ್ಲಿ. ಲಾಂಗ್ ಡ್ರೈವ್ ಹೋಗಮ್ಮ. ಬಸ್ಸು ಎಷ್ಟು ಪ್ರಶಾಂತವಾಗೈತೆ ಇವಾಗ. ಇವ್ರಂತೂ ಕುಣ್ದು ಚಪ್ಲಿನೇ ಕಿತ್ಕೊಬಿಟ್ಟವ್ರೆ. ಮಚ್ಚಿ ಎಷ್ಟೊತ್ತು ಕೂಡ ಹೋಗೋದು ಮಚ್ಚಿ ಇನ್ನು? ಕಬ್ಬಾಳಕ ಎಲ್ಲಿದ್ದೀವಿ? ನಾನ್ ಮಲ್ಕೊಬಿಟ್ಟಿದ್ದೆ ಕಣ. ಕನಕ್ಪುರದಲ್ಲಿ ಇದೀವ ಅಪ್ಪ. ನೋಡಕ್ ಆಯ್ತಲ್ಲಕಂತ. ಏನು ಮುಂದೆ ದಯವಿಟ್ಟು ನನ್ನ ಬಿಟ್ಬಿಡಿ. ಫುಲ್ ಬಾಟ್ಲು ಎಣ್ಣೆ ಮಡಿಕಂದು ಅಂತ ಕೈ ಮೇಲೆ ಮಡಗ್ತಿದಂಗೆ ಪೊಲೀಸ್ ಮಾಮ. ನೋಡ್ಗುರು ಇಷ್ಟೊತ್ತಲ್ಲೂ ನಮ್ಮ ಆಟೋದವ್ರು ಯಾರೋ ಎಲ್ಗೋ ಬೆಟ್ಟಕ್ಕೋ ಇಲ್ಲ ಕಬ್ಬಾಳಕ್ಕೋ ಎಲ್ಗೋ ಹೋಯ್ತಾ ಇರ್ತಾರೆ. ಇದೇನಿದು ಶಿಲ್ಪಿ ಗಾಡಿ ನಂಬರ್ ನೋಡ್ಬೋದು. ಮೋಸ್ಟ್ಲಿ ಬೆಟ್ಟಕ್ಕೆ ಹೋಯ್ತಾ ಇರ್ತಾರೆ. ನಮ್ಮ ಬಸ್ಸು ಸೈಡ್ಗೆ ಪಾರ್ಕಿಂಗ್ ಮಾಡ್ಬಿಟ್ಟಿದೀವಿ. ಇರಪ್ಪ ಇನ್ನು ಎಷ್ಟೊತ್ತು ಕರ್ಕೊ ಹೋಯ್ತಾರ ನೋಡೋಣ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ. ಹಲೋ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತಮ್ಮ ಮಾತಾಡೋಣ. ಏನ್ ಮಾತಾಡ್ಬೇಕು? ನೀನೇನಾರು ಮಾತಾಡೋಣ. ಮಾತಾಡ್ರಿ. ನೋಡಿ ಅಣ್ಣ ನಮ್ಮ ಆಟೋ ಅಣ್ತಂದಿರ್ದು ಹೆಂಗಿರ್ತದೆ ಅಂದ್ರೆ ಬೆಟ್ಟಕ್ಕೆ ಹೋಯ್ತಾವ್ರಂತೆ. ಫ್ಲಾಗ್ ಕಟ್ಕೊಂಡೆ ಹೋಯ್ತಾವ್ರೆ ಸದ್ಯಕ್ಕ. ಅಣ್ಣ ಊಟ ಮಾಡಿದ್ರ ಅಣ್ಣ? ಹೌದಣ್ಣ. ಓಕೆ, ನಾವು ಬೆಂಗಳೂರಿಂದ ಬೆಟ್ಟಕ್ಕೆ ಹೋಯ್ತಾವ್ರಂತಣ್ಣ ಅವರು. ನಾವು ಕಬ್ಬಾಳಾಗ ಹೋಗ್ತಾ ಇದ್ದೋ. ಹಂಗೆ ಸಿಕ್ಕಿದ್ರಲ್ವಾ? ಇನ್ನು ಎಷ್ಟೊತ್ತಿಗೆ ಸೇರ್ತೀರಾ ಅಲ್ಲಿ? 4-5 ಗಂಟೆ ಆಗ್ಬಿಡ್ತದಲ್ಲ. CNG ನ LPG ನ? ಒಂದ್ಸರಿ ಫುಲ್ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಕೊಳೆಗಾಲದಲ್ಲಿ. ಓಕೆ ಅಂತ ಮಾಸ್. ಓಕೆ ಮಾದಪ್ಪ. ಓಕೆ ಮಾದಪ್ಪ. ಓಕೆ ನಾವು ಕಬ್ಬಾಳಕ್ಕೆ ಎಂಡ್ ಆಗ್ಬಿಡ್ತೀವಿ. ನಾವು ಬಸ್ಸಲ್ಲಿ ಬಂದಿದ್ದೀವಿ. ಹ್ಯಾಪಿ ಜರ್ನಿ ಮಾದಪ್ಪನಿಗೆ ನಮ್ಮ ಕಡೆಯಿಂದ ಒಂದು ಬೇಡಿಕೆ ಹಾಕ್ಬಿಟ್ಟು ಬಂದ್ಬಿಡ್ರಿ. ಓಕೆ ಗಾಯ್ಸ್, ಬಾಯ್, ಹ್ಯಾಪಿ ಜರ್ನಿ. ಓಕೆ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಪಕ್ಕ ಆಗ್ತೀವಿ. ನಾಳೆ ಯೂಟ್ಯೂಬ್ ಚಾನಲ್ ತಪ್ಪದೇ ನೋಡಿ. ಪಕ್ಕ ಬಂದೇ ಬರುತ್ತೆ. ಜೈ ಕರ್ನಾಟಕ ಮತ್ತೆ ಉಗೆ ಮಾದಪ್ಪ. ಹ್ಯಾಪಿ ಜರ್ನಿ. ಬಾಯ್. ಇವಾಗ ನಾಗಾಸ್ ಕೋಟೆಯಲ್ಲಿ ಎಲ್ಲರೂ ನಿಂತ್ಕೊಂಡು ಮರಿ ರಾಬ್ರಿ ಮಾಡ್ಕೊಬರಕ್ಕೆ ಹೋಯ್ತವ್ರೆ ಅಂತ ಹೇಳಕ್ಕಾಗಲ್ಲ ಗುರು. ಇಲ್ಲೇ ಮರಿ ತಗೊಂಡಿರೋದು. ಅದಕ್ಕೋಸ್ಕರ ಕಬ್ಬಾಳ ದಾಟಿ ನಾಗಸ್ಪೇಟೆಗೆ ಬಂದ್ಬಿಟ್ಟು, ನಾಗಸ್ಪೇಟೆಯಲ್ಲಿ ಹೊಡಮಚ್ಚಿ ನಾಗಸ್ಕೋಟೆ ಇಲ್ಲಿ ಮರಿ ತಗೊಂಡಿರೋದು. ಎಲ್ಲರೂ ಸೇರ್ಕೊಂಡು ಮರಿ ಮಟನ್ನು ಊಟ ಮಾಡ್ಬೇಕಲ್ವಾ? ಹೌದು, ಹೊಡಿಯಕ್ಕ ಯಾರು ಮರಿ? ನಂಗೆ ಹೊಡಿಯಕ್ ಬರಲ್ಲ ಕಣ, ಕುಯ್ಯೋದು. ಅಲ್ಲಿರ್ತಾರೆ ದೇವಸ್ಥಾನ ತವು. ಅದೇ ಮರಿ ಹಿಡ್ಕೊಬರಕ್ ಹೋಗವ್ರೆ. ಬರ್ಲಿ ಇರಿ. ಅಲ್ಲ ಈ ಬಸ್ನ ಬಸ್ಸಲ್ಲೇ ಮರಿ ಹಾಕೋತ ಹೋಗೋದ? ಸರಿ ಇದು ಕೆಲಸ
ಹಿಂಗೈತೆ ಬಸ್ಸು ಸುಪ್ರಿಯಾ ಬಸ್ ಇದು. ಇದೇ ಬಸ್ಸಲ್ಲೇ ಬಂದು ಮರಿ ತಕೊಂಡು ಇವಾಗ ಹೋಗ್ಬಿಟ್ಟು ನೋಡೋಣ ಇರಿ ಇನ್ನೂ ಪಿಕ್ಚರ್ ಏನೇನು ಮಾಡ್ತಾರೆ ಇವರು ಅಂದ್ಬಿಟ್ಟು. ಗುರು ಟೈಮ್ ನೋಡು ಗುರು ಎಷ್ಟಾಗೈತೆ, ಇಷ್ಟೊತ್ತಲ್ಲಿ ಇದೀ ಈ ಹಳ್ಳೀಲಿ ಬಂದ್ಬಿಟ್ಟು ಸೈ ಕೊಡ್ತಾ ಇರೋದು ಇಷ್ಟು ದೊಡ್ಡ ಬಸ್ ಹಿಡ್ಕೊಂಡು. ಒಳ್ಳೆ ಕಿರಾತಕ ಫಿಲಮ್ಗಿಂತ ಡೇಂಜರ್ ಆಗೇವಿ ಎಲ್ಲ ಮಚ್ಚ ನಾವು. ಮೋಸ್ಟ್ಲಿ ನಮ್ಮ ಕ್ಯಾರೆಕ್ಟರ್ಗಳೇ ಕಿರಾತಕ ಫಿಲಮ್ಗೆ ಇನ್ಸ್ಪಿರೇಷನ್ ಇರ್ಬೇಕು ಮೋಸ್ಟ್ಲಿ. ಸುಡ್ತಾ ಇದೆ ಕಣ. ಎತ್ಕ ಮರಿ ಬಂತು ಕಪ್ಪ. ನಡಿ ಹಿಡ್ಕೊಂಡ್ ನಡಿಯ ಮಚ್ಚ. ಕರಿತಾವ್ ನೋಡ ಅವನು, ಕರಿತಾವ್ ನೋಡ ಹೋಗಿನ್ ಬರೋಗ. ಎಲ್ಲಿ ಇಲ್ಲೇ ಎಕ್ಸದ ಓಯ್ ರವಿ ಕರಿಟ್ಟು ಅದಕ್ಕ ಎಕ್ಸಿಡು. ರಾತ್ರಿ 3 ಗಂಟೆಲಿ ಮರಿ ಹಿಡ್ಕೊಂಡು ಏನೇನು ಬಾಲ್ಗಳು ಬಾಳ್ತಾ ಇರೋದು ನೋಡ್ರಿ. ಮರಿ ಉಸಾರಣ ಅಲ್ಲಿ. ಮರಿ ಉಸಾರು ಆಮೇಲೆ ಓಡ್ಗಿಡು ಅಂಟದ್ದು. ಹೆಂಗೈತೆ ಪಾರ್ಟಿ. ಮರಿನೇ ಹಿಡ್ಕೊಂಡ್ ಬಂದ್ಬಿಟ್ರಿ ಅದು ಗುರು. ಹೌದಾ ಜೋಗಪ್ಪ ಅದ್ರ ಜೊತೆಲಿ ಜಿಮ್ ಮಾಡ್ತಾವ್ರೆ ಕಣ ಮರಿ ಜೊತೆಲಿ ಮಚ್ಚಿ. ಮರಿಗ ಬೀಜ ಹೊಡೆದಿಲ್ವಾ? ಮರಿಗ್ ಬೀಜ ಹೊಡೆದಿಲ್ಲ ಅಂತೆ. ಮರಿ ಅಲ್ಲಿ ಐತೆ ಹುಷಾರಾಗಿ ಐತೆ ಗುರು. ಒಟ್ನಲ್ಲಿ ಇರೋದಿಲ್ಲ ಅದು. ಇವತ್ತೇ ಲಾಸ್ಟ್. ಮರಿ ಐತೆ ಸದ್ಯಕ್ಕ ಬಹಳ ಸೂಕ್ಷ್ಮವಾಗಿ ಐತೆ. ಇನ್ನೊಂದು 2 ಅವರ್ ಇರಲ್ಲ. ಚುಚಾ ಬಸ್ಗೆ ಡೀಸೆಲ್ ಪ್ರೋಗ್ರಾಮ್ ಈಗ ಅದೆಷ್ಟು ಹಾಕಿಸ್ಕೊತಾರಪ್ಪ. ಮರಿ ಗಿರಿ ಎಲ್ಲ ತಗೊಂಡು ಬಂದು ಡೀಸೆಲ್ ಹಾಕಿಸ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗಿ ಬೆಂಗಳೂರಿಗೆ ಹೋಗಕ್ಕೆ ಇನ್ನು ಯಾವ ತರ ಇರ್ಬೇಡ ಪಿಕ್ಚರ್ ಲೆಕ್ಕ ಹಾಕೊಳ್ಳಿ. ನೋಡ್ರಿ ಹೆಂಗೈತೆ ಬಸ್ಸು. ಖುಷಿ ಆಗ್ಬಿಡ್ಬೇಕು. ಹಾಯ್ ಅಣ್ಣ ಅವಾಗಿನ್ನು 3ನೇ ಸರಿ ಆಯಿದು. ಮರಿ ಅಲ್ಲ ಅಮ್ಮಯ್ಯ ಎಷ್ಟಾಗೈತೆ ಮಚ್ಚಿ. 4 ಗಂಟೆ 37 ನಿಮಿಷ ಶ್ರೀ ಕಬ್ಬಾಳಮ್ಮನವರಿಗೆ ತಂದಂತ ಹೂನಾರ ಕೊಟ್ಬಿಟ್ಟು ಬರಕ್ಕೆ ನಾನು ನಮ್ಮ ನೀರಿಗೆ ಸುನಿ ಹೋಯ್ತಾವಿ. ಇಲ್ಲೈತೆ ನೋಡ್ರಪ್ಪ ಕಬ್ಬಾಳಮ್ಮನವ್ರ ಬೆಟ್ಟ. ಅದು ಕಾಣಿಸ್ತೈತಾ? ಅದೇ ಬೆಟ್ಟ. ತನ್ನಂತ ಹಾರವನ್ನ ಶ್ರೀ ಕಬ್ಬಾಳಮ್ಮನವರ ದೇವಸ್ಥಾನಕ್ಕೆ ಕೊಟ್ಟಿದ್ದಾಯ್ತು ಗುರು. ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಹಾರ ಕೊಟ್ಬಿಟ್ಟು ಇವಾಗ ಸಾತ್ನೂರ್ಗೆ ಹೋಯ್ತಾ ಇದೀವಿ. ಯಾಕಪ್ಪ ಅಂದ್ರೆ ಇಲ್ಲೊಬ್ನವನೇ ನೋಡಿ ಪಂಡಿತ ಏನಾದ್ರೂ ಇಕ್ತಾ ಇರ್ತಾನೆ ಕೆಲ್ಸನ. ಸಾತ್ನೂರ್ಗೆ ಹೋಗಿ ಬಂದ್ಬಿಡೋಣ. ಏನ್ ಕೂಡ ಮಚ್ಚ? ಇವಾಗ್ಲೇ ಬೆಳ್ಬೆಳ್ಗೆನೆ ಮರಿಗಿರಿ ಎಲ್ಲ ಹೊಡೆದಿರ್ತಾರಂತೆ. ಮರಿ ಬೋಟಿ ತಗೋಬರ ಕರ್ಕ ಹೋಯ್ತಾ ಅವನೇ ಸಾತ್ನೂರ್ಗೆ 5 ಗಂಟೆಯಲ್ಲಿ. ಇದು ಬಂದು ಸಾತ್ನೂರ್ ಜಂಕ್ಷನ್. ನೋಡ್ರಪ್ಪ ಎಷ್ಟು ಖಾಲಿ ಐತೆ ಈ ಟೈಮಲ್ಲಿ. ಈ ಕಡೆನೇ ಕಬ್ಬಾಳಾಗ ಹೋಗೋ ದಾರಿ. ಇದು ಬೆಟ್ಟಕ್ಕ ಕೊಳ್ಳೇಗಾಲ ಸೈಡ್ ಹೋಗೋದು. ಇದು ಮುತ್ತತ್ತಿ ಕಡೆ. ಇದು ಬೆಂಗಳೂರು. 4 ದಾರಿ ಇರುವಂತ ಜಂಕ್ಷನ್ ಸಾತ್ನೂರ್ ಜಂಕ್ಷನ್. ಇಷ್ಟದಲ್ಲಿ ಇಲ್ಲಿ ಬಂದಿದೀವಿ. ದೊಡ್ಡ ಮನ್ಸ ಕರ್ಕ ಬಂದ. ಇಲ್ಲಿ ಏನಂದ್ರೆ ಏನ್ ಕೆಲಸ ನಡೀತಾ ಇಲ್ಲ. ಟೀ ಅಂಗಡಿ ಐತೆ. ಟೀ ಅಂಗಡಿ ಬಿಟ್ಬಿಟ್ಟು ಸಾತ್ನೂರ್ ಜಂಕ್ಷನ್ ಅಲ್ಲಿ ಇನ್ನೂ ಏನೋ ಓಪನೇ ಆಗಿಲ್ಲ. ಕರ್ಕ ಬಂದ್ಬಿಟ್ಟು ಹೆಂಗಿದಾನ ನಮ್ ಸುನಿ. ಏನೋ ಮಚ್ಚಿ ಹಿಂಗ್ ಬರ್ತದೆ ನಿಂದು ಕಿಲಪ್ಪು. ಇಷ್ಟು ಬೆಳಗ್ಗೆನೆ ಬೆಂಗಳೂರಿಗೆ ಹೋಗಕ್ಕೆ ಇಷ್ಟು ಜನ ಕಾಯ್ತಾ ಇರ್ತಾರೆ ನೋಡ್ರಿ. ಬಸ್ ಬಂದಿದೆ ಎಕ್ಕ ಹೊಂಟ ಇದ್ದಾರೆ. ಬಸ್ ಬರ್ತಾ ಇರ್ತವೆ ಒಂದೊಂದು ಟೈಮ್ಗೆ. ಮೇನ್ ಜಂಕ್ಷನ್ ಅಲ್ವಾ ಗುರು ಸಾತ್ನೂರ್ ಜಂಕ್ಷನ್. ಬರ್ತಾ ಇರ್ತವೆ. ಹೋಗೋರು ಬೆಂಗಳೂರಿಗೆ ಹೋಯ್ತಾ ಇರ್ತಾರೆ. ಇಲ್ಲಿ ನೋಡೋಣ ಇಲ್ಲಿ ಎಲ್ಲ ಆಟೋಗಳು ಇಲ್ಲಿ ಎಷ್ಟು ಪಾರ್ಕ್ ಆಗಿದ್ದಾವೆ. ಮೋಸ್ಟ್ಲಿ ಮನೆ ಮುಂದ್ಗಡೆ ನಿಲ್ಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇದು ರಾತ್ರಿ ತಗೊಬಂದು ನಿಲ್ಸೋ ಜಾಗ ಇರ್ಬೋದು. ಅಪ್ಪ ಅದ್ಯಾವ್ರು ಬೋಟಿ ಒಳ್ಳೆ ಕೆಲಸ ಕೊಟ್ಟಪ್ಪ ನೀನು. ಹಾಲ್ ತಕೊಂಡವನೆ. ಈ ಲೈಟಿಂಗ್ಗಳೆಲ್ಲ ಇವಾಗ ಮಾಡಿರೋದ ಅವಾಗಿಂದ ಇರ್ಬೋದ ಮಚ್ಚ ಅಲ್ಲ? ಎಷ್ಟ್ ಚೆನ್ನಾಗೈತ್ ನೋಡು. ಸಿಕ್ತೇನಪ್ಪ. ಅಲ್ಲಿ ಕೂದಿದವ್ರು ನೋಡ್ರಿ. ದೂರ್ಗಿರ್ಬಿಟ್ಟಿ ಅವು ಅಂಗಡಿ ಒಳಿಕೆ. ಆಟೋ ಓಡಿಸಿ ಅವ್ರಿಗೆ ಗಾಡಿನೇ ಓಡ್ಸಕ್ ಬರ್ತಾ ಇಲ್ಲ. ಎಲ್ಲಾನು ಸಿಗಿದು ಬಿಟ್ಟು ತೋರಣ ಕಟ್ಟಿಬಿಟ್ಟವ್ರೆ. ಇಲ್ಲಿ ಟಿಂಕರಿಂಗು ಪೇಂಟಿಂಗ್ ನಡೀತಾ ಇದೆ ತಲೆ ಮಾಂಸದ್ದು. ಅಲ್ಲ ಇಲ್ಲಿ ನೋಡಿಲ್ಲಿ ಅವನಲ್ಲ ಪುಣ್ಯಾತ್ಮ ಬೆಳ್ಕರ್ಸ್ಬಿಟ್ಟಾಗುರು ಅಲ್ಲಿ ಸಾತ್ನೂರ್ ಜಂಕ್ಷನ್ ಅಲ್ಲಿ. 2 ಬೋಟಿ ಬೇಕಂತ್ಯಾ? ಸಾತ್ನೂರ್ ಜಂಕ್ಷನ್ ಅಲ್ಲೇ ಬೆಳ್ಕರ್ಸ್ಬಿಟ್ಟ. ನೋಡಪ್ಪ ದೇವಸ್ಥಾನ ಹತ್ರ ಹೋಗ್ಬಿಡೋಣ ಇವಾಗ. ಹೋಗೋಣ ನಡ್ರಿ. ದಯವಿಟ್ಟು ನೀನ್ ಮಾತ್ರ ಒರ್ಸ್ಬಿಡಪ್ಪ. ಅವ್ನು ನೋಡ್ಸ್ಕೊತಾನೆ. 5 ಗಂಟೆಗೆ ಬಂದು 6 ಗಂಟೆ ಮಾಡಿದ್ರು.
ಇಲ್ಲೇ ಬೋಟ್ ಎಲ್ಲ ಏನಿಲ್ಲ. 4:15 ಬಂದು 6 ಗಂಟೆ ಆಯ್ತು. ಬೋಟ್ ಏನೂ ಸಿಕ್ಲಿಲ್ಲ, ಏನೂ ಸಿಕ್ಲಿಲ್ಲ. ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇದೀವಿ. ಕಬ್ಬಾಳಮ್ಮನ ದೇವಸ್ಥಾನ ಹತ್ರ ಬಂದ್ವಪ್ಪ. ನಮ್ಮವರೆಲ್ಲ ಬಂದ್ರು. ಬೆಳಗ್ಗೆನೆ ಮರಿ ಹೊಡಿಯೋಕ್ಕೆ ಪೂಜೆ ಮಾಡಿಸ್ಬೇಕಾಗಿತ್ತು. ಒಬ್ರು ಎದ್ದೇಳಲಿಲ್ಲ. ನಮ್ಮ ಈರ್ಗೆತ, ನಮ್ಮ ಸುನಿ, ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡು ಹೋಗ್ಬೇಕು. ನಡಿ 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 ನಡಿ, ಓಡ 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 ಮಚ್ಚ, ಜಲ್ದಿ ಫಸ್ಟ್ನೇ ದರ್ಶನ ತಗೊಂಬಿಡವ ಬೆಳಗ್ಗೆನೆ. ಮಾರ್ಕೆಟಿಂದ ತಗೊಂಬಂದಂಥ ಹಾರನ ಅಮ್ಮನವ್ರಿಗೆ ಹಾಕವ್ರೆ. ದರ್ಶನ ಮಾಡ್ಕೊಬಿಡ್ರಪ್ಪ, ಮಾರ್ಕಳಿ ಗುರು. ಆರಾಮಾಗಿ ದರ್ಶನ ಆಯಿತು ಬೆಳಗ್ಗೆನೆ. ಇನ್ನು ಅವ್ರದ್ದೇ ಬಿಟ್ಟಿದೆ ಜನ. ನೋಡಿ ಬೆಳಗಿನ ಟೈಮ್ ಎಷ್ಟು ಇವಾಗ, 1 ನಿಮಿಷ ತೋರಿಸ್ದೆ. ಇಲ್ಲಪ್ಪ ಟೈಮ್ ನೋಡಿ ಎಷ್ಟಾಗೈತಪ್ಪ ಅಂದರೆ 6 ಗಂಟೆ 35 ನಿಮಿಷ. ಇಷ್ಟೊತ್ತಿಗೆ ದರ್ಶನ ಎಲ್ಲ ಮುಗಿಸ್ಬಿಟ್ರಿ ಅಮ್ಮನವ್ರು. ಓಕೆ, ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾಯಿತು. ನಡೀರಿ ಹೋಗೋಣ. ಈಸ್ಕೊಂಡೇ ಬಂದ್ಬಿಟ್ಟಿದ್ಯಲ್ಲೋ. ಬೆಳಗ್ಗೆ ಇಷ್ಟೊತ್ತಿಗೆ ಅಮ್ಮನವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಮುಗಿಸ್ಕೊಂಡು ಕಪ್ಪಡ ಮಾತಾಯಿ ತೀರ್ಥ ಕುಂಕುಮ ಎಲ್ಲ ತಗೊಂಡು ಇವಾಗ ನಮ್ಮ ಹುಲಿಗಳು ಇರೋ ಜಾಗಕ್ಕೆ ಹೋಗ್ಬೇಕು. ನಮ್ಮ ಹುಲಿಗಳು ಟಯರ್ಡ್ ಆಗ್ಬಿಟ್ಟು ಯಾವ್ಯಾವ ಆ್ಯಂಗಲಲ್ಲಿ ಎಲ್ಲೆಲ್ಲಿ ಹೆಂಗೆ ಹೋಗ್ಬೇಕು. ಮತ್ತೆ ಅಲ್ಲಿ ಹೋಗಿಂದ ಬಂದ್ಬಿಡವ. ಇದು ಕೊಟ್ಬಿಟ್ಟು ನೋಡೋಣ ನಡೆ. ಆದರೆ ಬಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಬಂದ್ಬಿಡೋಣ ಪಟ್ಟಂತ. ನಡಿಯಪ್ಪ, ಈ ಹೆಣ್ಮಕ್ಳೆಲ್ಲ ಫೋನ್ ಕೊಟ್ಬಿಟ್ಟು ಫೋಟೋ ತೆಗಿ ಅಂತಾರೆ. ಎಂದು ಕೈ ಕಣ ಬಿಡಿದೆ ನಂದು. ಏನಾ ಮರಿದು ಪಿಕ್ಕಿ. ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೊಂಡು ಮುಗೀತು. ಇವಾಗ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಪಿಕ್ಚರ್ ನೋಡ್ಬೇಕಲ್ಲಿ. ಇಲ್ಲಿಂದ ಒಂದ್ಸರಿ ನೋಡ್ಕೊಂಬಿಡ್ರಪ್ಪ ಕಬ್ಬಾಳಮ್ಮನವರ ದೇವಸ್ಥಾನ ಹೆಂಗಿದೆ ಅಂತ. ಇನ್ನೂ ರೆಡಿ ಮಾಡ್ತಿದ್ದಾರೆ ಅನ್ಕೊಂತೀನಿ. ಇಲ್ಲೆಲ್ಲ ಪಾರ್ಕಿಂಗು ಅದು ಇದೆಲ್ಲ ಸರಿನ್ರಾ. ಇಲ್ಲಿ ಮುಂದ್ಗಡೆ ಅಂತೂ ಹಿಂಗೈತೆ ಸದ್ಯಕ್ಕೆ. ಅಲ್ಲಿ ಮೇಲ್ಗಡೆ ಮೈನ್ ದೇವಸ್ಥಾನ ಇರೋದು. ಇಲ್ಲಿಗೆ ಬಂದ್ಬಿಟ್ಟು ತುಂಬಾ ಹೈಟ್ ಇದೆಯಲ್ಲ, ಅದಕ್ಕೆ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿದಾರಂತೆ. ಕಬ್ಬಾಳಮ್ಮ ಎಲ್ಲಾರ್ಗು ಆಯುಷ್ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡವ ತಾಯಿ. ನಮ್ಮವ್ರು ಎಲ್ಲೇ ಹೋದ್ರೂ ಏನಾನೋ ಒಂದು ಬೈ ಮಾಡ್ತಾ ಇರ್ತಾರೆ, ಬಾರ್ಗೇನ್ ಮಾಡ್ತಾ ಇರ್ಬೇಕು. ಲವ್ ಏನೋ ಇಷ್ಟೊತ್ತು ಮಲಗಿದ್ರೇನೋ, ಇರೋ ಬಸ್ಲು ಹೋಗ್ಬಿಟ್ಟು ಚಾರ್ಜ್ ತಗೊಂಡ್ಬಿಡ್ತೀನಿ. ಲವ್ ಇಲ್ಲನ ಕಳಿಯ ಅದನ್ನ ಯಾವಾಗ ನೋಡ ಹಾಕೊಂಡೆ. ಇವಾಗ ನಾವು ಹೋದಾಗ ಇರ್ಲಿಲ್ಲ, ನೀವು ಹೋಗೋವಾಗ ಇರ್ಬೋದು ಹೇಳಕ್. ಲವ್ ಲವ್ ಇನ್ನು ಆ ರೇಂಜ್ಗೆಲ್ಲ ಇಲ್ಲ ಮಚ್ಚಿ. ಬರಪ್ಪ ಒಳಗಡೆ ಹೋಗೋಣ. ವೇರ್ ಇಸ್ ದ ಮರಿ ಮಚ್ಚಿ. ಬರೋಷ್ಟೊತ್ತಿಗೆ ಭಟ್ರೆಲ್ಲ ರೆಡಿ ಮಾಡ್ತಾವ್ರೆ ನೋಡ್ರಿ. ಇದೇ ಪಾರ್ಟಿ ಹಾಲ್ನೇ ಬುಕ್ ಮಾಡಿರೋದು, ಕಾವೇರಿ ಪಾರ್ಟಿ ಹಾಲ್. ಇದು ಬಂದ್ಬಿಟ್ಟು ದೇವಸ್ಥಾನದಿಂದ ಸ್ವಲ್ಪ ದೂರ ಇದೆ. ಸ್ನಾನ ಮಾಡ್ಕರ ಬರ್ರು, ನಮ್ದು ದರ್ಶನ ಆಗೋಯ್ತು. ನಮ್ಮ ಜೋಗಪ್ಪ ಅವರು ಇವಾಗ ಮರಿಗ ಪೂಜೆ ಮಾಡ್ತಾವ್ರೆ. ಪೂಜೆ ನಡೀತಾ ಐತೆ, ಇಲ್ಲೆಲ್ಲ ಸ್ನಾನ ಪ್ರೋಗ್ರಾಮ್ ನಡೀತಾ ಐತೆ. ಅಷ್ಟೇ ಬಿಡು. ತಗೋ ನಮ್ ಸುನಿ ಬೇವಿನ ಕಡ್ಡಿ ತಗೊಂಡು ಅಲ್ಲವಿಸ್ತವನ್. ಯಾಕೆ ಬ್ರಷ್ ತಕ ಬರ್ಲಿಲ್ಲ ಮಚ್ಚ? ನ್ಯಾಚುರಲ್ ಒಂದಿನಾದ್ರೂ ನ್ಯಾಚುರಲ್ ಆಗಿರೋಣ ಅಂತ. ಬೆಂಗಳೂರಲ್ಲಿ ಬೇವಿನ ಗಿಡ ಹುಡ್ಕ ಹೋಗ್ಬೇಕು ಅಂದ್ರೆ ಕಿಲೋಮೀಟರ್ ಗಟ್ಲೆ ಸುತ್ತಾಡ್ಕೊಂಡ್ ಕುತ್ಕೋಬೇಕು. ಬ್ಯಾಗ್ ಎತ್ಕೊಂಡ್ ಬಂದಿದ್ದಾಯ್ತು. ಬರ್ರಪ್ಪ ಮರಿ. ಏನಿಲ್ಲ ಮಮ್ಮ, ಈ ರೆಡಿ ಐತೆ. ಇವರೆಲ್ಲ ಅಲ್ಲಿ ಮರಿದು ಕ್ಲೀನಿಂಗು ಡಿಪಾರ್ಟ್ಮೆಂಟು ನೀಟಾಗಿ ನೋಡ್ತಾವ್ರೆ. ಇಷ್ಟು ಜನ ನಿಂತ್ಕೊಬಿಟ್ಟು ಅಷ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟಿರೋದು. KGF 2, 3 ಬಾಹುಬಲಿಗೂ ಕೊಟ್ಟಿರಲ್ಲ, ಆ ರೇಂಜ್ ಇಂಟ್ರೆಸ್ಟ್ ಕೊಟ್ಬಿಟ್ಟು ನೋಡ್ತಾವ್ರೆ. ಕುತೂಹಲ. ತಲೆ ಸುಡೋ ಡಿಪಾರ್ಟ್ಮೆಂಟು ಈರ್ಗೆ ತಂದು ತಗೋ. ಎಷ್ಟು ಕ್ಲೀನಾಗಿ ರೆಡಿ ಆಗೋ ನೋಡ್ರಪ್ಪ. ತಲೆ ಬರ್ನಿಂಗು ರೆಡಿ ನೋಡ್ರಪ್ಪ. ಮರಿ ಹಿಂಗಾಗೋಯ್ತು. ಮಟನ್ ಬ್ರೋ, ತಲೆ ಕಾಲು ಡಿಪಾರ್ಟ್ಮೆಂಟು. ಕಟಿಂಗ್ ಪ್ರೊಸೆಸಿಂಗ್ ನಡೀತಾ ಐತೆ. ಅದಿನ್ನೂ ಅಡುಗೆ ಆಗಿ ನಮಗೆ ಬರೋಷ್ಟೊತ್ತು ಇನ್ನೂ ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ. ಪ್ರೇಕ್ಷಕರು ಮಾತ್ರ ಎಲ್ಲರೂ ಹಿಂಗೆ ಕಾಯ್ತಾ ಇರೋದು ಬ್ಯಾ ಅಂತ. ರೇಷನ್ ಐಟಮ್ಗಳೆಲ್ಲ ನೋಡ್ರಪ್ಪ ಇಲ್ಲಿ ಐತೆ. ಎಣ್ಣೆ, ಅಕ್ಕಿ ಎಲ್ಲನೂ, ನೀರು,
ಇದು ಯಾರ ಆರ್ಗನೈಸು ಅಲ್ಲ, ನಾವು 1 ವರ್ಷ ಹಿಂದೆ ಕಬ್ಬಾಳಮ್ಮ ಅಂತ ಒಂದು ಗ್ರೂಪ್ ಹಾಕಿದ್ವಿ. ಆ ಗ್ರೂಪಲ್ಲಿ ಅಮೌಂಟ್ ಹಾಕ್ತಾ ಇದ್ವಿ ತಿಂಗಳಿಗೆ 1,000 ರೂಪಾಯಿ ಇಲ್ಲಿರೋರೆಲ್ಲರೂ. ಆ ಗ್ರೂಪು ಸಂಪೂರ್ಣವಾಗಿ ಇನ್ನೂ ಮುಂದುವರಿತಾ ಇದೆ. ಮೊದಲೇ 1 ವರ್ಷ ಕಂಪ್ಲೀಟ್ ಆಯ್ತಲ್ವಾ, ಆ 1 ವರ್ಷದ ಖುಷಿಗೆ ಹತ್ತತ್ರ ಒಂದು 60,000 ಖರ್ಚು ಬಂತು ಅನ್ಕೊಂತೀನಿ. ಎಲ್ಲರ ದುಡ್ಡನ್ನು ಹಾಕೊಂಡು ಈ ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಕಬ್ಬಾಳಮ್ಮಂಗೆ ತಲೆ ಕಾಲು ಸುಡೋದ್ರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದ ಮಿಸ್ಟರ್ ಈರ್ಗೆತ್ತ ತಗೋ ಹೆಂಗ್ ಬರ್ನೋಟ್ ಮಾಡವ್ ನೋಡ್ರಿ. ಇವ್ರು ಹೆಲ್ಪರ್ ಅವ್ರಿಗೆ. ಹುಷಾರು ಕೈಗಿಗೆ. ಅದು ಸ್ನಾನಘಟ್ಟ. ನಮ್ಮ ಬಾಯ್ಸ್ಗಳೆಲ್ಲ ಸ್ನಾನ ಮಾಡ್ತಾವ್ರೆ. ಆಯ್ತಾ ಸ್ನಾನ? ಆಯ್ತಾ ಮಾಡ್ದ ಸ್ನಾನ? ಯಾರು? ನಾನ್ ದರ್ಶನನೇ ಮಾಡ್ಕೊ ಬಂದ್ಬಿಟ್ಟಿದೀನಿ ಹೋಗ್ಬಿಟ್ಟು. ನೋಡ್ದೆ ಗುರು ನಮ್ ಪಕ್ಕ ಹಾಕ್ಬಿಟ್ಟವ್ರೆ. ಯಾರ ನೋಡ್ಕೊ ಬಂದು ಹಾಕವ್ರೆ. ಇವಾಗ ಮೈಕ್ ಚಾರ್ಜ್ ಖಾಲಿ ಆಗ್ಬಿಟ್ಟೈತೆ. ಮೈಕ್ ಚಾರ್ಜ್ ಇಕ್ಬಿಡೋಣ, ಓಕೆನಾ? ನೋಡ್ರಿ ನೇಚರ್ ಗೀಚರ್ ಎಲ್ಲ ಖರಾಬಾಗಿ ಐತೆ. ಪ್ರೇಕ್ಷಕರು ಮಾತ್ರ ಅಲ್ಲಿ ಕಾಯ್ತಾನೆ ಇರ್ತಾರೆ ಎನಿ ಟೈಮ್. ಕಟಿಂಗು ವಾಷಿಂಗ್ ಡಿಪಾರ್ಟ್ಮೆಂಟ್ ಇವರು ನಮ್ಮ ಭಟ್ರು ಅಡುಗೆ ಮಾಡ್ತಾವ್ರೆ. ಮಸಾಲೆ ರೆಡಿ ಮಾಡ್ಕೊಂತವ್ರೆ. ಇನ್ನೂ ಅಡುಗೆ ಇವಾಗ ಮಾಡಕ್ ರೆಡಿ ಆಯ್ತಾರೆ. ಓಕೆ, ಮೈಕ್ ಚಾರ್ಜಿಂಗ್ ಇಕ್ಬಿಡೋಣ. ನಮ್ಮವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರೆ. ನಮ್ಮ ರಾಜ ಬಂದವನೇ, ಅವನು ಇವಾಗ ಇಲ್ಲಿ ಇರ್ತಾನೆ. ನಾವು ಹೋಗ್ಬಿಟ್ಟು ಭಟ್ರಿಗೆ ಮಸಾಲೆ ಅಂತ ರುಬ್ಬಿಸ್ಕೊ ಬರವ. ಅಲ್ಲಿ ಮಿಷಿನ್ಗಳಿರ್ತವೆ ದೇವಸ್ಥಾನದ ಹತ್ರ, ಅದ್ರಲ್ಲಿ ರುಬ್ಬಿಸ್ಕೊ ಬರ್ಬೇಕು. ಚಡ್ಡಿ ಕತಾ ಇದೆಯಲ್ಲೋ. ಅಯ್ಯೋ ಚಪ್ಲಿ ಒಳಗಡೆ ಇರಪ್ಪ, ಹಾಕ ಬಂದ್ಬಿಡ್ತೀನಿ. ಬಾಯ್ಸ್ಗಳು ಸ್ಪೀಕರ್ ಗೀಕರ್ ಎಲ್ಲ ಬಂದ್ಬಿಟ್ಟು ಏನು ಮಿಂಚ್ತಾವ್ರೆ ನೋಡಪ್ಪ. ತೆಗ್ದಿಲ್ವೇನಾ ನಮ್ದು ಆಫೀಸು? ಇಲ್ವಾ? ಎಷ್ಟಾಗತ್ತೆ ಟೈಮು? ಚೆನ್ನಿ ಬಿಂದಿಗೆ ಹಿಡ್ಕೊಂಡು ನೀರಿಗೆ ಬಾರಿ ಚೆನ್ನಿ ಇರೋ. ನಡಿಯಪ್ಪ ಹೋಗಮ್ಮ. ಕಾವೇರಿ ಪಾರ್ಟಿ ಹಾಲ್ ಎಲ್ಲ ಬಸ್ ಗಾಯಬು. ಏನೇ ಹೇಳು ಮಚ್ಚಿ, ಹಳ್ಳಿ ಜೀವನನೇ ಅಲ್ಲ. ನಮ್ಮ ನೀರ್ಗೆತ್ತ ನಾನು ಪಕ್ಕ ಹಳ್ಳಿ ಜೀವನಕ್ಕೆ ಸೆಟ್ ಆಗ್ಬಿಟ್ಟಿರೋದು. ಇವಾಗ ಟವಲ್ ಗಿವಲ್ ಎಲ್ಲ ಕಟ್ಕೊಬಿಟ್ಟು ಇಲ್ಲಿ ಯಾರ ನೋಡ್ಬಿಟ್ರೆ ಇವ್ರು ಬೆಂಗಳೂರವ್ರಲ್ಲ ಬಿಡ, ಇಲ್ಲೇ ಯಾವ್ದು ಪಕ್ಕದೂರವ್ರೆ ಇರ್ಬೇಕು ಅನ್ನಂಗ. ತಗೊಳಪ್ಪ, ಈಗ ಬೇಯಿಸ್ತಾರೆ ನೋಡಿ. ಬೇಯಿಸ್ತಾರೆ ಅಂತ ಇದೀವಿ ನೋಡಿ. ಇಲ್ಲೇ ರುಬ್ಬೋದು ಮಿಷಿನ್. ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ಮುತ್ತತ್ತಿ ಈ ಜಾಗದಲ್ಲೆಲ್ಲ ಈ ಥರ ರುಬ್ಬೋ ಮಿಷಿನ್ಗಳು ಇರ್ತವೆ. 1 kg ಇಷ್ಟು ಅಂತ ತಗೊಂಡು ಈ ಥರ ರುಬ್ಬಿಟ್ಟು ಕೊಡೋದು. ಮಸಾಲೆನ ಈ ಥರ ರುಬ್ಬಿಟ್ಟು ಕೊಡ್ತಾರೆ. ದೊಡ್ಡ ನೋಡಿ, ಅಷ್ಟೆಲ್ಲ ಮಿಕ್ಸಿಗೆ ಹಾಕೊಂಡು ಕುತ್ಕೊಳ್ಳೋಕ್ಕೆಲ್ಲ ಟೆನ್ಷನ್ ಆಗ್ಬಿಡುತ್ತೆ. ನೋಡ್ರಿ ಹೆಂಗೆ ರುಬ್ತೈತೆ ಮಸಾಲೆನ. ನೋಡಿ ಇದೆಲ್ಲ ರುಬ್ಬಿರೋದು. ಅಲ್ಲಿ ಮೇಲ್ಗಡೆ ಹಾಕ್ತಾರೆ, ಹಿಂಗೆ ರುಬ್ತದೆ, ಹಿಂಗೆ ಬರ್ತದೆ. ಇದು ನಮ್ದು 2ನೇ ಪಾರ್ಟಿ ಅಲ್ಲ ಮಚ್ಚ. ಈಗ ಮುತ್ತತ್ತಿ ಆದ್ಮೇಲೆ ಇದೊಂದು. ಮುತ್ತತ್ತಿಲಿ ಈ ರೇಂಜ್ಗೆಲ್ಲ ಮಾಡಿರ್ಲಿಲ್ಲ. ಜಸ್ಟ್ 5 kg ಮಟನು, 3 kg ಚಿಕನ್ ಅಲ್ಲಿ 5 kg ಚಿಕನು 5 kg ಮಟನಲ್ಲಿ ಮುಗಿಸಿದ್ದು. ಈ ಸರಿ ಮರಿನೇ ಹೊಡ್ಬಿಟ್ಟಿರೋದು. ಒಳಗಡೆ ನೋಡ್ರಪ್ಪ ಹಿಂಗೈತಿ ಇದು ಮಿಷಿನು ರುಬ್ಬೋದು. ನೋಡ್ರಿ ಚೇಂಜ್ ಮಾಡ್ತಾ ಇರ್ತಾರೆ ಪ್ರತಿ ಮಸಾಲೆಗೂ. 2ನೇ ಸರಿ. ಸಣ್ಣ ಆಗ್ಬೇಕು ಅಂದ್ರೆ 2 ಸರಿ ಹಾಕ್ಬೇಕು. ಮಸಾಲೆ ರುಬ್ಬಿಸ್ಕೊಬಿಟ್ಟು ಯಾವ್ದೋ ಗಾಡಿ ನೋಡ್ರಿ ಸಾಕಾಗೈತೆ, ಕಲಾಕಾರ ಗಾಡಿ ರುಬ್ಬಿಸ್ಕೊಂಡು ಐತೀರಿ ಮಗನರಪ್ಪ. ಇಲ್ಲಿ ನೋಡಿ, ಇದು ಈ ಹಣ್ಣು ಚಿಕ್ಕ ವಯಸ್ಸಲ್ಲೆಲ್ಲ ಗೋರ್ಕೊಂಡು ತಿಂತಾ ಇದ್ದು. ಇವಾಗೆಲ್ಲ ಒಣಗೋಗ್ಬಿಟ್ಟೈತೆ. ಮೂಸೋರು ದಿಕ್ಕಿಲ್ಲ. ಇದನ್ನ ಒಂಥರ ಟೇಸ್ಟ್ ಇತ್ತು ಅಣ್ಣ. ಇದು ತುಂಬಾ ಚೆನ್ನಾಗಿತ್ತು. ಆದ್ರೆ ಇವಾಗೆಲ್ಲ ಸ್ಮೆಲ್ ಬರ್ತೈತೆ, ಗುಮ್ ಅಂತ ಐತೆ. ಇದು ಏನೋ ಗಿಡದ ಬಗ್ಗೆ ಏನೋ ತಿಳ್ಕೊಂಡೆ. ಇದು ಏನೋ ಗಿಡನೇ ಇದು. ನಮ್ಮ ಇಂಡಿಯಾದೇ ಅಲ್ಲ, ಬೇರೆ ತಳಿ ಅಂತಾರೆ. ಫುಲ್ ಅದೇ ಗಿಡಗಳೈತೆ ನೋಡಿ. ಇಲ್ಲಿ ಮಟನ್ ಸ್ಮೆಲ್ಲೇ ಬತ್ತೈತೆ ಜಾಸ್ತಿ. ಈಗ ಬತ್ತೈತೆ ನೋಡ್ರಿ ಅದ್ರ ಗಿಡದ ಸ್ಮೆಲ್ಲು. ಹೆಂಗೈತೆ ಮಾವಿನ ತೋಪು. ಇಲ್ಲೇ ಇರೋದು ಜಾಲಿ. ಇವಾಗ ನಮ್ಮ ಹುಡುಗರೆಲ್ಲ ಬೇರೆ ತರ ಜಾಲಿ ಮಾಡ್ತಾವ್ರೆ ಇಲ್ಲಿ. ಕಬ್ಬಾಳಮ್ಮ ಗ್ರೂಪ್ 1 ವರ್ಷ ಕಂಪ್ಲೀಟ್ ಮಾಡೈತೆ. ಅದಕ್ಕೆ ನಾವು ಖುಷಿಗ ಕೇಕು, 1 ಮರಿ, ಚಿಕನು, ಮಟನ್ ಎಲ್ಲ ಮಾಡಿಸಿವಿ. ಇದು ಇನ್ನೂ ಹಂಗೆ ಇನ್ನೂ ಮುಂದುವರಿಲಿ ಅಂತ ನಾವೆಲ್ಲ ಕಬ್ಬಾಳಮ್ಮನ ಹತ್ರ ಕೇಳ್ಕೊತೀವಿ. ಪ್ರತಿ ವರ್ಷದಂತೆ ಈ ವರ್ಷನು ಇನ್ನೂ ಮುಂದುವರಿಲಿ. ಇದು ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಗುರು ತೆಂಗಿನ ಮರದಿಂದ ಇಳಿಸಿರೋ ಪ್ಯೂರ್ ನೀರ ಗುರು ಕುಡಿತಾ ಇದೀವಿ ನಾವೆಲ್ಲಾರು. ಒಂದು 25 ಲೀಟ್ರ್ ತರಿಸ್ಬಿಟ್ಟವ್ರೆ ಗಾಯ್ಸು. ಇದು ಒಂಥರ ಏನಿಲ್ಲ. ಇವಾಗಲೇ ಎದ್ಬಿಟ್ಟು ನೋಡ್ರಿ ಹಿಂಗೆ ಆಯ್ತೈತೆ. ಬಟ್ ನೆಕ್ಸ್ಟ್ ಲೆವೆಲ್. ಜಟಕ ಕುದುರೆ ಹತ್ತಿ ಪೇಟೆಗೆ ಹೋಗುಮ್ಮ. ಓಂ ನಮಃ ಶಿವಾಯ. ಸರ್ಬತ್ ಕುಡ್ದಂಗೆ ಐತೆ. ನಾವೇನೇನು ಮಾಡಿಸಿದ್ದೀರಿ ಓಪನ್ ಮಾಡೋ. ಮಾಡಿದ್ದಿ ಮಟನ್ ಚಾಪ್, ಆಮೇಲೆ ಲೈ ನಾಟಿ ಕೋಳಿ ಸಾರು ಇರೋದು. ಓಕೆ. ಮಟನ್ ಉತ್ತರ ಕರ್ನಾಟಕ ಸ್ಟೈಲ್ ಫ್ರೈ. ಆಮೇಲೆ ಇದು ಕಬಾಬು.
ಪಾತ್ರೆ ನೋಡ್ತಾ ಇದ್ದಂಗೆ ಹೇಳ್ಬೋದು. ಅವಾಗಿಂದ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀರಿ. ಇದು ನಾಟಿ ಕೋಳಿ ಸಾರು. ಎಲ್ಲ ಸೌಟೆ ಇಲ್ವಲ್ಲೋ? ಓಕೆ, ನೆಕ್ಸ್ಟ್ ಲೇ ಗೀ ರೈಸ್ ಅಲ್ಲ ಕಣ, ಜೀರಾ ರೈಸು. ಜೀರಿಗೆ ರೈಸ್ ಕಣೋದು. ಗೀ ರೈಸು. ಇದು ಜೀರಾ ರೈಸ್. ಇನ್ನು ಬೋಟಿ ಫ್ರೈ ಬೇರೆ ಐತೆ. ನಮ್ಮ ಬಾಯ್ಸ್ಗಳೆಲ್ಲ ನೋಡಿದ್ರೆ ಇಲ್ಲೆಲ್ಲ ಹಿಡ್ಕೊಂಡು ಹೊರಗಡೆ ಏನೋ ಜಾಲಿ ಮಾಡ್ತಾವ್ರೆ. ಇವನ್ ನೋಡಿದ್ರೆ ಫುಲ್ ಬಟ್ಟೆ ಎಲ್ಲ ಬಿಚ್ಚ ಹಾಕ್ಬಿಟ್ಟು ಈ ತರ ಆಡ್ತಾವನೆ. ಮೈಕಿಲ್ಲಪ್ಪ, ಏನ್ ಮಾಡ್ತೀರಾ? ತೈ ಮಾಡ್ತಾವ್ರೆ. ಇಷ್ಟೊಂದೆಲ್ಲ ಬಾಕಿ ಇಟ್ಕೊಂಡು ವಾರ್ಬಿಡ್ತಾರೆ ಅನ್ಕೊಂಡ್ಬಿಡಿ. ತಗೋ, ಶೇರ್ವಾ ಕುಡಿಯೋದೇ ಅವಾಗಿಂದ. ರಸಮ್ ವೈಟ್ ರೈಸ್ ರಸಮ್ ಹೊರಗಡೆ ಐತೆ, ಹಾಕೋ ವೈಟ್ ರೈಸ್ ಹಾಕೋ. ಏನ್ ಮಾಡ್ಬಿಡ ರಿತಿಕ್ ಏನ್ ಮಾಡ್ದ? ಅವನು ಅವಾಗಿದ್ದ ಏನೋ ಮಿಲ್ಕಿ ಹೃದಯ ಸಮುದ್ರ ಕಲಿಕೆ. ಇದು ಮುಯಿ ಹಾಕ್ತವ್ರಗ ನೀನ್ ಮಾಡ್ತಾರ ತಪ್ಪು. ರಾತ್ರಿ ಎಲ್ಲ ಬಸ್ಸಲ್ಲಿ ನಿದ್ದೆ ಇಲ್ಲ, ಬೆಳಗಾನ ಇಲ್ಲಿ ನಿದ್ದೆ ಇಲ್ಲ. ಇವ್ರೇನೋ ಇನ್ನೂ ಚರ್ಚೆ ಮಾಡ್ತಾ ಅವ್ರೆ. ಇವಾಗ ಇನ್ನೂ ಕಬ್ಬಾಳದಲ್ಲಿ ಇದೀವಪ್ಪ, ಇನ್ನೂ ಮನೆಗೆ ಹೋಗೋಗಂಟಲ್ಲ. ನಾನು ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಸುಸ್ತಾಕ್ಬಿಟ್ಟಿದ್ದೀನಿ. ನೋಡಿದ್ರಲ್ವಣ, ನಿನ್ನೆ 11:30 ಗಂಟೆಗೆ ನಾವು ಬೆಂಗಳೂರು ಬಿಟ್ಟಿದ್ದು. ಬೆಂಗಳೂರಿಂದ ಕಬ್ಬಾಳಮ್ಮಗೆ ಹೋಗಿ ಆಮೇಲೆ ಸೆಂಟ್ರಲ್ ಗಿರಿ ಎಲ್ಲ ತೊಗೊಂಡೋಗಿ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ನ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗೋಗಿದೆ. ಇನ್ನೂ ಮಾಡಬೇಕು ಅಂದ್ಕೊಂಡೆ ವಿಡಿಯೋ. ನನ್ನ ಫೋನಲ್ಲಿ ಸ್ಟೋರೇಜೂ ಇಲ್ಲ, ಚಾರ್ಜಿಂಗೂ ಇಲ್ಲ. ಬಸ್ಸಲ್ಲಿ ಐತೆ, ಇಕ್ಬೇಕಂದ್ರೆ ಚಾರ್ಜಿಂಗ್ ಇಡೋಕ್ಕೂ ನಮ್ಮ ಮೈಕ್ಳುಗಳು ಬಿಡ್ತಾ ಇಲ್ಲ. ಏನು ಕುಣಿಯೋದು, ಮೇಲ್ಮೇಲೆ ಬಂದು ಬಿಡೋದು, ಸಿಕ್ಕಾಪಟ್ಟೆ ಅದು ಇದು ಮಾಡ್ತಾವ್ರೆ. ಓಕೆನಾ? ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೆಂಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಈ ಬಸ್ ಏನಾದರೂ ನಿಮ್ಗೂ ಬೇಕು ಅಂದರೆ ಒಳ್ಳೆ ಚೆನ್ನಾಗಿದೆ. ಎಲ್ಲ ನಂಬರ್ ಏನೋ ಹಾಕವ್ರ? ನಂಬರ್ ಏನೋ ಹಾಕಿಲ್ವಾ? ಎಲ್ಲಿ? ಅದಲ್ಲ ಮಾರಾಯ, ಫೋನ್ ನಂಬರು ಹಿಂದೆ ಆಯ್ತಾ? ಓಕೆ, ಇರಿ, ನಂಬರ್ ತೋರಿಸ್ತೀನಿ. ಈ ಬಸ್ ಏನಾದರೂ ನಿಮ್ಗೂ ಬೇಕು ಅಂದರೆ ಮಲ್ಕೋ ಬಡಿದೆ. ರಾತ್ರಿ ಇಲ್ಲ, ನಿದ್ದೆ ಇಲ್ಲ, ನೀರಡಿಕೆ ಏನು ಕೇಳ್ತೀರಾ ಬಿಡಿ ಇವ್ರದ್ದು. ನೋಡ್ರಿ, ಈ ಬಸ್ ಏನಾದರೂ ನಿಮ್ಗೂ ಬೇಕು ಅಂದರೆ ಇಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಬರುತ್ತೆ. ಇದು 33 ಶೀಟ್ ಇರೋವಂಥ ಬಸ್ಸು. ಕ್ರೇಜಿಯಾಗಿದೆ ಗುರು, ಮಾತ್ರ ಸುಪ್ರಿಯ ಬಸ್ಸು. ನಾವಿವಾಗ ಬೆಂಗಳೂರು ಕಡೆ ಹೊಂಟೋಯ್ತೀವಿ. ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಹೆಂಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಬೇಡ. ಬಾಯ್ ಬಾಯ್.